ಹಾವೇರಿ ಅಗಸಿ ಬಾವಿಗೆ ಕಂಟಕ ಕಸದ ರಾಶಿ ದುರ್ವಾಸನೆ ತುಂಬಿಕೊಂಡ ನೀರಿನ ಬಾವಿ. ಕಸದ ರಾಶಿ ಬಿದ್ದಿರುವ ದುರ್ವಾಸನೆ ಬೀರುತ್ತಿರುವ ಅಗಸಿ ಬಾವಿ ಶಿಗ್ಗಾವಿ ಪಟ್ಟಣದ ಪ್ರಮುಖವಾದ ಹಳೆಪೇಟೆ ಓಣಿಯ ಅಗಸಿ ಬಾವಿ ನೀರು ಬಿಟ್ಟು ಕಸದ ರಾಶಿ, ಸರಾಯಿ ಬಾಟಲ್, ಮಾಂಸ ಮೂಳೆಗಳು ಹಾಗೂ ಮೊಸರೆಯಿಂದ ತುಂಬಿದೆ. ಅಗಸಿ ಬಾವಿ ಸುಮಾರು ವರ್ಷಗಳ ಕಾಲ ಶಿಗ್ಗಾವಿ ಜನರಿಗೆ ಬರಗಾಲದ ಬಳಕೆಗೆ ನೀರು ಪೂರೈಕೆ ಮಾಡಿತ್ತು. ಇದು ಹಿಂದೂ ಧರ್ಮದ ಅಡಿ ಪೂಜಿತ ಗಣೇಶ ವಿಸರ್ಜನೆ ಮೀಸಲಿಡಲಾಗಿದ್ದ ಬಾವಿಯಾಗಿದೆ. ಶಿಗ್ಗಾವಿಯ ಎಲ್ಲ ಮನೆಗಳ ಹಾಗೂ ಸಾರ್ವಜನಿಕ ಗಣಪತಿಗಳು ಈ ಬಾವಿಗೆಲ್ಲಿ ವಿಸರ್ಜನೆ ಮಾಡುತ್ತಾರೆ. ಈ ಬಾವಿ ಮಾಂಸ ಮೂಳೆಗಳು ಹಾಗೂ ಮೊಸರೆ ಹಾಕುತ್ತಾರೆ. ಅಲ್ಲಿಯ ಜನರು ಕುಳಿತು ಗುಟಕ ಅದರಲ್ಲಿಯೇ ಉಗುಳುತ್ತಾರೆ. ಹಾವೇರಿ ಸಂಸದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹಲವು ಬಾರಿ ಸ್ವಚ್ಛತೆ ಬಗ್ಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪುರಸಭೆ ಮುಖ್ಯಾಧಿಕಾರಿ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಗಸಿ ಬಾವಿ ಪುರಸಭೆ 2, 4, 5, 8 ವಾರ್ಡ್ಗಳಿಗೆ ಮಧ್ಯ ಬರುತ್ತದೆ. ಪುರಸಭೆ ಸದಸ್ಯರ ಗಮನಕ್ಕೆ ತಂದರೂ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಬರೀ ಸ್ವಚ್ಛತೆ ಅಂತ ಮಾತಿನಲ್ಲಿ ಹೇಳ್ತಾ ಕರಪತ್ರ ಹಂಚಿಕೆ ಮಾಡಲಾಗಿದೆ. ಕಾಲಹರಣ ಮಾಡುತ್ತಿದ್ದಾರೆ ಅಧಿಕಾರಿಗಳು. ಇನ್ನಾದರೂ ಎಚ್ಚೆತ್ತುಕೊಂಡು ಬಾವಿ ಸ್ವಚ್ಛತೆ ಹಾಗೂ ಅದರ ಸಂರಕ್ಷಣೆಗೆ ಗಮನ ಹರಿಸುತ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮಂಜುನಾಥ ಪಾಟೀಲ್, NKS TV4 ನ್ಯೂಸ್, ಶಿಗ್ಗಾವಿ. ಇಲ್ಲಿ ಬಾವಿ ಬಗ್ಗೆ ಏನ್ ಹೇಳ್ತೀವಿ ಸರ್? ಬಾವಿ ಬಗ್ಗೆ ಅಂದ್ರೆ ಅದು ಭಾಳ ಗಲೀಜಾಗೈತಿ. ಹುಂಗೂರು ಬಾವಿ ಐತಿ, ಭಾಳ ಗಲೀಜಾಗೈತಿ. ಯಾರು ಅಧಿಕಾರಿಗಳು ಹೊರಗೆ ನೋಡಿದ್ರು ಅವ್ರಿಗೆ ಮುನ್ಸಿಪಾಲಿಟಿ ಒಂದಿನ ಬಂದು ನೋಡಿಲ್ಲ, ನೋಡಿಲ್ಲ. ಅವ್ರಿಗೆ ಏನಂದ್ರೆ ಡೆಂಗಿ ಜ್ವರ ಬಂದವಂತ ಅನೌನ್ಸ್ ಮಾಡ್ತಾರೆ ಹೊರಗೆ. ಅದಕ್ಕೆ ಆಶಾ ಕಾರ್ಯಕರ್ತರು ಮನೆ ಗೊತ್ತಲ್ಲ, ಆ ಬಾವಿ ನೋಡ್ಬೋದು. ಯಾರು ಬಾವಿ ಅಲ್ಲಿ ನೋಡಿದ್ರೆ ಗುಂಗಾಡ, ಇತರೆ ಹುಳ ಎಲ್ಲ ಜಮಾ ಆಗಿಬಿಟ್ಟವ. ಅಲ್ಲಿ ಭಾಳ ಗಲೀಜಾಗೈತಿ. ಊರಾಗ ಹೋಗಿ ಬರೋ ಕಾರಣ ಅದು ಬಾವಿನ ಸ್ಮೆಲ್ ಆಗೈತಿ, ಭಯಂಕರ ಸ್ಮೆಲ್ ಆಗೈತಿ. ಅಲ್ಲಿ ಯಾರು ಬರ್ಗೋಡು ಹೋಗ್ತಾರೆ, ಅದನ್ನು ಕ್ಲೀನ್ ಮಾಡೋ ಅಂತ ಹೇಳ್ತಾರೆ. ಅದು ಏನಾಗೈತಿ ಅಂದ್ರೆ ಈಗ ಬಾವಿಯಾಗ ಗಲೀಜು ಭಾಳ ಮಾಡ್ತಾರೆ. ಇತರೆ ಮುಸುರಿ, ಅವಕ್ಕೆ ಕಸ, ಅವ್ರಿಗೆಲ್ಲ ಹೊಲಗು ಮಾಂಸಾಹಾರಿ ಎಲ್ಲ ಒಗಿತಾರ. ಹಂಗೆ ಹೋಗೋದು ಭಾಳ ಗಲೀಜಾಗೈತಿ. ಅದನ್ನು ಹೇಳಿದ್ರು ಕೇಳವಲ್ರು. ನಾವೆಲ್ಲರೂ ಹೇಳಿದ್ರು ಇದು ಮಾಡುವಲ್ರಿ. ಅದನ್ನು ಬಂದು ಅಧಿಕಾರಿಗಳು ಅದನ್ನು ಇದು ಅಂತೇಳಿ ಹೇಳ್ತೇನೆ. ಪ್ರಶಾಂತ್ ಬಡ್ಡಿ ಅಂತ. ಮತ್ತೆ ಈ ಗಲೀಜ್ ಬಗ್ಗೆ ಏನ್ ಹೇಳ್ತೀರಿ? ಬಾವಿಯಲ್ಲಿ ಈ ಬಾವಿ ಗಲೀಜನ್ನ ನೋಡಿದ್ರೆ ನಾವು ಈ ಸುತ್ತಮುತ್ತಲು ಇದ್ದವರು ಬಹಳ ಹಿಂಸೆ ಪಟ್ಕೊಳ್ಳಂಗೈತಿ. ಯಾಕಂದ್ರೆ ನಾವು ಈ ಬಾವಿನ ಈಗ 30-40 ವರ್ಷದಿಂದ ಈಗ ಗಣಪತಿ ವಿಸರ್ಜನೆಗಂತ ರೂಪಿಸ್ಯಾರ. ಈ ಬಾವಿಗೆ ನಮ್ಗೆ ಕೂಡ ಒಂದು ಅವಿನಾಭಾವ ಒಂದು ಸಂಬಂಧ ಇದ್ದಂಗೆ ಧಾರ್ಮಿಕ ಒಂದು ಭಾವನೆಯಿಂದ ನಾವು ನೋಡ್ತೀವಿ. ಈ ಬಾವಿಯನ್ನ ಇವತ್ತು ಗಲೀಜ್ ಮಾಡೋದನ್ನ ನೋಡಿದ್ರೆ ಆ ಒಂದು ಧಾರ್ಮಿಕ ಭಾವನೆಗೆ ಒಂದು ಧಕ್ಕೆಯನ್ನ ತಂದಂಗೆ ಆಗ್ತತಿ. ಅದಕ್ಕಾಗಿ ಪುರಸಭೆ ಅಧಿಕಾರಿಗಳು ಇದನ್ನ ಸ್ವಚ್ಛ ಮಾಡೋದಿರ್ಬೋದು, ಮತ್ತೆ ಇದೇ ರೀತಿ ಗಲೀಜ್ ಆಗದೆ ರೀತಿ ನೋಡ್ಕೋಬೇಕು. ಇದಕ್ಕೆ ಜಾಲರಿಯನ್ನು ಹಾಕಿಸ್ಬೇಕು. ಆಗ ಸಣ್ಣ ಕಣ್ಣಿನ ಒಂದು ಜಾಲರಿಯನ್ನು ಹಾಕಿಸಿ ಯಾವುದೇ ರೀತಿಯ ಒಂದು ಕಸ ಬೀಳದ ಹಾಗೆ ನೋಡಬೇಕು. ಹಾಗೆ ಈ ಬಾವಿಯ ಈಗ 30-40 ವರ್ಷದಿಂದ ಗಣಪತಿಯನ್ನ ವಿಸರ್ಜನೆ ಮಾಡ್ಕೊಂಡು ಬಂದು ಈ ಬಾವಿ ಉಗಿದಿದೆ. ಹಾಗಾಗಿ ಈ ಬಾವಿಯ ಆಳ ಕೂಡ ಇವತ್ತು ಕಡಿಮೆ ಆಗೈತಿ. ಆ ಆಳವನ್ನು ಕೂಡ ಇವತ್ತು ಯಂತ್ರಗಳನ್ನು ಬಳಸಿ ಆ ಬಾವಿಯನ್ನ ಇನ್ನೂ ಸ್ವಲ್ಪಕ್ಕಿಂತ ಪುರಸಭೆ ಅಧಿಕಾರಿಗಳಿಗೆ ನಾವೊಂದು ಮನವಿ ಮಾಡ್ಕೊತೀವಿ. ಬಾವಿ ಗಲೀಜ್ ಬಗ್ಗೆ ಏನ್ ಹೇಳ್ತೀವಿ? ಏನು ಹೇಳ್ಬೇಕ್ರಪ್ಪ ಅವ್ರಿಗೆ. ಅದನ್ನೆಲ್ಲ ಹೇಳಿದ್ರು, ಮುನ್ಸಿಪಾಲ್ಟಿ ಬಂದಿರ್ತಾರ, ಹೇಳ್ತೀವಿ, ಒಳ್ಳೆ ನೋಡೋಣಲ್ಲ. ಡೆಂಗ್ಯೂ ಜ್ವರ ಬರ್ತಾವು, ಕಾಲೇ ಹೋಗಾಕಿದ್ದೀವಿ, ಅದನ್ನ ಇಟ್ಕೊಂಡು ಅಂತಾರ. ಅವ್ರು ನೋಡಿದ್ರೆ ಯಾರು ಇದು ನೋಡೋಲ್ರು. ಅದರಾಗ ಎಲ್ಲ ಈ ಮುಸ್ಲಿಮ್ಸ್ ಇದು ಏರಿಯಾ ಇರೋದ್ರಿಂದ ಅದ್ರಾಗ ಮಾಂಸ, ಯಾವುದು ಹಿರಿಯರ್ ಪಾಕಿಟ್ಟು ಎಲ್ಲ ಹೊಲಿಗೇರಿನ ಅದ್ರಾಗ ತಂದು ಬಿಸಾಕ್ತಾರ. ಮುಸ್ಲಿ ನೋಡಿದ್ರೆ ಅಲ್ಲಿ ಆಜು ಬಾಜು ಅಡ್ಡಾಡಂಗಿಲ್ಲ. ಮಾಡಿ ಹೋಗ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಮುಂದೆ ಮಕ್ಕಳಿಗೆ ಬಾವಿ ಎಲ್ಲಿ ಅದಾವ ತೋರ್ಸಾಕ ಅದೊಂದು ಬಾವಿ ಐತಿ ನಡವ್ರಾಗ. ಅದನ್ನು ಭಾಳ ಹೊಲಿಗೇರಿ ಇರ್ತದ. ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ತೋರ್ಸಾಕರ ಒಂದು ಅನುಕೂಲ ಆಕತಿ. ಒಂದು ಮಾದರಿಯಾಗಿ ಅದನ್ನು ಕಾಯ್ಕೊಳ್ಳೋದು ಉತ್ತಮ ಅನಿಸ್ತದೆ ನಮ್ಗೆ. ಇನ್ನು ಬಳಕರ ನೀವು ನೋಡಿ ಮುನ್ಸಿಪಾಲ್ಟಿರ 4 ವಾರ್ಡ್ ಕೂಡ ಅವು. ಅವ್ರಿಗೆ ನಮ್ಗೆ ಹೇಳಿಲ್ಲ, ನಮ್ಗೆ ಮಾಡ್ತಾರೆ. ಆಮೇಲೆ 2ನೇ ನಂಬರ್ ಪ್ಲಾಟ್ ಹೋಗೋ ಪೈಪ್ಲೈನ್ ನೋಡಿ ಅರ್ಧ ನೀರು ಹೋಗ್ತದೆ 4 ಕಿಲೋ. ಅದನ್ನ ಯಾರು ತೆಗರಿಕೆ ಇಲ್ಲ. ಅದನ್ನ ಪೈಪ್ಲೈನ್ ಹಾಕ್ರಿ. ಇಂಥವೆಲ್ಲ ಕೆಲಸ ಮಾಡೋದು ಬಿಟ್ಟು ಉಷ್ಟು ಮೆಂಬರ್ ನಮ್ದೆಲ್ಲ ನಿಮ್ದೆಲ್ಲ ಉಷ್ಟು ವಾರ್ಡ್ ಕೂಡ 4-5 ವಾರ್ಡ್ ಯಾರಿಗೆ ಹೇಳ್ಬೇಕು? ಆಫೀಸರ್ ಮಾಡಿ ಎಲ್ಲಾದ್ರೂ ಹೋರಾಟ ಮಾಡೋದು ಮುಂದೆ.